शहर में तुम जैसे दीवाने हजारों हैं, दीवाने हजारों हैं, इन आँखों की मस्ती के मस्ताने हजारों हैं. ವಕ್ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿರುವ ಈ ಕಾಂಗ್ರೆಸ್, ಕಮ್ಯುನಿಸ್ಟ್, ಸೆಕ್ಯುಲರಿಸಮ್ ಇವೆಲ್ಲ ಇವತ್ತು ಯಾವ ಮಟ್ಟಕ್ಕೆ ಲಾಭ ಬಡುಕರಾಗಿ ಪರಿವರ್ತನೆಗೊಂಡಿದ್ದಾರೆ ಅನ್ನೋದನ್ನು ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಾಲಾಡ್ತಿರೋದನ್ನು ನೀವು ನೋಡ್ತಾ ಇದ್ದೀರಿ. ಜಮೀರ್ ಅಹ್ಮದ್ದು ಎಂಥ ದಾಷ್ಟ್ಯ ಅಂತಂದರೆ ಊಹಿಸೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ವಕ್ಫ್ನಲ್ಲಿ ಆ ಥರ ಒಂದು ಕೆಲಸ ಮಾಡಿದ್ರು. ಈಗ ನೋಡಿದರೆ ಕುಮಾರಸ್ವಾಮಿಯವರ ವರ್ಣದ ಬಗ್ಗೆನೇ ಮಾತಾಡ್ತಿದ್ದಾರೆ. ದೇವೇಗೌಡರ ಗರಡಿಯಲ್ಲಿ ಪ್ರವೇಶಿಸಿ ಕುಮಾರಸ್ವಾಮಿಯವರ ಗರಡಿಯಲ್ಲಿ ಬೆಳೆದು ಇವತ್ತು ಕಾಂಗ್ರೆಸ್ಸಿನಲ್ಲಿ ಮುಖ್ಯಮಂತ್ರಿ ಆಗುವಷ್ಟರ ಮಟ್ಟಿಗೆ ಎತ್ತರಕ್ಕೆ ಬೆಳೆದು ನಿಂತ ಜಮೀರ್ ಅಹ್ಮದ್ ಕುಮಾರಸ್ವಾಮಿಯನ್ನೇ ಖರೀದಿಸ್ತೀನಿ ಅನ್ನುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳಿದ್ರು ಅಂಥೇಳಿ ಒಕ್ಕು ಆಸ್ತಿಯನ್ನು ರೈತರ ಆಸ್ತಿಯನ್ನು, ರೈತರ ಜಮೀನುಗಳನ್ನು ಒಕ್ಕು ಆಸ್ತಿ ಅಂತ ಬರೆಸ್ಕೊಂಡಂತಹ ಕುಮಾರಸ್ವಾಮಿಯನ್ನು ಖರೀದಿಸೋಕ್ಕೆ ಸಾಧ್ಯ ಆಗುತ್ತಾ? ಗೊತ್ತಿಲ್ಲ ನನಗೆ ಈ ವಕ್ಫ್ ಬೋರ್ಡಲ್ಲಿ ಈ ರೂಲ್ಸು ಇದೆಯೋ ಏನು ಅಂತ. ನನಗೆ ಆಶ್ಚರ್ಯ ಆಗುತ್ತೆ ಕಾಂಗ್ರೆಸ್ನಲ್ಲಿ ಏನೇನೆಲ್ಲ ಅವಾಂತರಗಳಾಗಿದೆ. PV ನರಸಿಂಹರಾವ್ ಅಂತ ಬ್ರಿಲಿಯಂಟ್ 14 ಭಾಷೆಗಳನ್ನು ಗೊತ್ತಿರುವಂಥವ್ರು ವಕ್ಫ್ ಬೋರ್ಡಿಗೆ ಇಂಥ ಒಂದು ಹಕ್ಕನ್ನು ಕೊಟ್ಟರು ಅನ್ನೋದೇ ಆಶ್ಚರ್ಯ. ಒಂದು ಕಡೆ ನಮ್ಮದು ಮುಸ್ಲಿಂ ಸರ್ಕಾರ ಅಂತಾರೆ, ಇನ್ನೊಂದು ಕಡೆ ಜಮೀರ್ ಅಹ್ಮದದ್ದು ಆಟಾಟೋಪವೇ ಬೇರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಖಾಲಿ ಪುಸ್ತಕಗಳನ್ನು ಹಾಳೆಗಳನ್ನು ಇಟ್ಕೊಂಡು ಇದು ಅಂಬೇಡ್ಕರ್ ಸಂವಿಧಾನ ಅಂತಾರೆ. ಏನು ನಡೀತಿದೆ ಈ ಕಾಂಗ್ರೆಸ್ನಲ್ಲಿ? ಹಿಂದೂಗಳು ಅನಿಸಿಕೊಂಡ ನಮ್ಮಂಥವ್ರಿಗೆ ಬುದ್ಧಿ ಇಲ್ಲ, ನಮ್ಮನ್ನು ಹಿಡ್ಕೊಂಡು ಹೊಡಿಬೇಕು ಅಲ್ಲ. ನಾವು ಇಂಥವ್ರನ್ನ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಬಿಟ್ಟು ನಮ್ಮ ಧರ್ಮ, ನಮ್ಮ ಸಮಾಜ, ಕೊನೆಯವರಿಗೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕಾಗಿ ಹೋರಾಡಿದಂಥ, ನಮ್ಮ ರಾಜ್ಯಕ್ಕಾಗಿ ಹೋರಾಡಿದಂಥ ಕುಮಾರಸ್ವಾಮಿ ಅಥವಾ ದೇವೇಗೌಡರ ಫ್ಯಾಮಿಲಿಯ ವರ್ಣವನ್ನು ಕ್ವಶನ್ ಮಾಡ್ತಾರಂದರೆ ಇನ್ನು ನಾಳೆ ಏನನ್ನು ಕ್ವಶನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ನಮ್ಮಲ್ಲಿ ಶ್ರೀಕೃಷ್ಣ ಕಪ್ಪು ವರ್ಣ, ಶ್ರೀರಾಮ ಕಪ್ಪು ವರ್ಣ, ನಾವು ಆರಾಧನೆ ಮಾಡುವಂಥ ಮೂರ್ತಿಗಳೆಲ್ಲವೂ ಕಪ್ಪು ವರ್ಣ. ನಮ್ಮಲ್ಲಿ ಕಪ್ಪು ವರ್ಣ, ಬಿಳಿ ವರ್ಣ ಅನ್ನುವ ಇವೇ ವ್ಯತ್ಯಾಸಗಳೇ ಇಲ್ಲ. ನಮಗೆ ಆರಾಧನೆ ವಿಷಯ ಬಂದಾಗ ಕಪ್ಪು ವರ್ಣವೇ ನಮ್ಮಲ್ಲಿ ಪ್ರಾಧಾನ್ಯ ಪಡೆಯುತ್ತೆ. ಇದೆಲ್ಲವುದನ್ನು ಪ್ರಜ್ಞಾವಂತಿಕೆಯಿಂದನೇ ಹೇಳಿದ ಜಮೀರ್ ಅಹ್ಮದ್ ಒಂದು ಕಡೆ ನಮ್ಮ ನಂಬಿಕೆಗಳನ್ನು ಬುಡಕ್ಕೂ ಕೈ ಹಾಕಿದ್ದಾರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಇವತ್ತು ಕರ್ನಾಟಕದ ಒಬ್ಬ ಪ್ರತಿಷ್ಠಿತ ಲೀಡರ್, ಅದರಲ್ಲಿ ನೋ ಡೌಟ್. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅದ್ಭುತವಾದ ಆಡಳಿತನೇ ನಡೆಸಿದ್ದಾರೆ, ಅದರಲ್ಲೂ ಯಾವ ಡೌಟು ಇಲ್ಲ. ಮತ್ತು ಜನಾನುರಾಗಿ ಮತ್ತು ಇವತ್ತು ಒಬ್ಬ ಜನಪ್ರಿಯ ಲೀಡರ್ ಕೂಡ. ನಾವು ಸೆಕ್ಯುಲರು, ನಾವು ಜಾತ್ಯತೀತವಾದಿಗಳು ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಈ ಕಾಂಗ್ರೆಸ್ ಆಗಲಿ ಅಥವಾ ಕಾಂಗ್ರೆಸ್ ಲೀಡರ್ ಆಗಲಿ ಇವ್ರು ಮಾಡ್ತಿರೋದೇನು? ವಕ್ಫ್ ಬೋರ್ಡ್ ನಮ್ಮ ಸಂವಿಧಾನದ ಒಳಗಡೆ ಇಲ್ಲದೆ ಇರುವಂಥ ಒಂದು ಬೋರ್ಡ್ ಇದು. ಅದಕ್ಕೆ ಯಾಕೆ ರಾಜಾಶ್ರಯ ಸಿಗಬೇಕು? ಇವ್ರು ಹೇಗೆ ಸೆಕ್ಯುಲರ್ ಆಗ್ತಾರೆ? ದೇಶಾದ್ಯಂತ ವಕ್ಫ್ ಬೋರ್ಡ್ ಆಸ್ತಿ ಇದೆ, ಲಕ್ಷಾಂತರ ಕೋಟಿಯ ಆಸ್ತಿ ಇದೆ, ದುಡ್ಡಿದೆ, ಕೊಡ್ತೀನಿ ಅಂತ ಇವ್ರು ಹೋಗ್ಬೋದು. ಆದರೆ ಕುಮಾರಸ್ವಾಮಿನ ಕೊಳ್ಳೋಕ್ಕಾಗತ್ತಾ? ಅತ್ಯಂತ ಮನ ಕಲಕುವಂಥ ವಿಷಯ ಯಾವುದು ಅಂತಂದರೆ, ವಕ್ಫ್ ಬೋರ್ಡ್ದು ಅದು ನಾಳೆ ಶ್ರಮ ವಹಿಸ್ತೀವಿ, ಹೊರಡಾಡ್ತೀವಿ, ಅದೇನು ಅವ್ರಿಗೆ ಸಿಗೋಕ್ಕೆ ಬಿಡಲ್ಲ, ಸೆಂಟ್ರಲ್ ಗೌರ್ಮೆಂಟು ಅದಕ್ಕೆ ನಿಲ್ಲುತ್ತೆ, ಇದೆಲ್ಲ ಸರಿ. ಆದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಮಾನಸಿಕ ಹರಣವನ್ನು ಮಾಡೋದಿದೆಯಲ್ಲ, ಅವನನ್ನು ಕೊಲ್ಲಕ್ಕೆ ಪ್ರಯತ್ನ ಪಡೋದಿದೆಯಲ್ಲ, ಅದು ಅಮಾನವೀಯ. ಕಪ್ಪು ಬಣ್ಣದವರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಸ್ಥಳಗಳಲ್ಲೂ ಇದ್ದಾರೆ. ನೀವು ಕಪ್ಪು ವರ್ಣವನ್ನು ನೀವು ಹಾಗೆ ಅಮಾನವೀಯವಾಗಿ ಅವಮಾನಿಸಿದರೆ ಹೇಗೆ? ನಿಮ್ಮ ಮಾತಿನ ಅರ್ಥ ಕಪ್ಪು ಬಣ್ಣ ಇದ್ದ ತಕ್ಷಣ ಅವ್ರನ್ನ ಕೊಂದು ಬಿಡ್ಬೋದಾ? ಇದೇನ ಇವ್ರ ಸಮಾಜವಾದ ಸಿದ್ಧಾಂತ? ಇದೇನ ಇವರ ಸೆಕ್ಯುಲರ್ ಸಿದ್ಧಾಂತ? ನಾಲಿಗೆ ಕುಲನ ಹೇಳುತ್ತೆ ಅಂತಾರೆ. ಒಂದು ನಾಲಿಗೆಯಲ್ಲಿ ಬರುವ ಮಾತು, ವಿಷಯಗಳು, ಅದರ ಆಧಾರದಲ್ಲಿ ಅವರ ಕುಲ ಎಂಥದ್ದು, ಅವರ ಜಾತಿ ಎಂಥದ್ದು, ಅವರ ಯೋಚನೆ ಎಂಥದ್ದು ಅನ್ನೋದನ್ನೆಲ್ಲ ತಿಳ್ಕೊಂಬಿಡ್ಬೋದು. ಇದನ್ನೆಲ್ಲ ಅವರನ್ನು ಬೈದು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ ನಾವು ಮತ ಹಾಕುವಾಗ ನಮ್ಮ ಬುರುಡಿಯಲ್ಲಿ ಇರಬೇಕಿತ್ತು ನಮ್ಮ ಸ್ಥಾನಮಾನ ಏನು ಅಂತ ಹೇಳಿ. ಆದರೆ ನಾವೇನು ಮಾಡ್ತಿದ್ವಿ? ಗುಲಾಮಗಿರಿಗೆ ಮತ್ತೆ ನಮ್ಮನ್ನು ಸಮರ್ಪಿಸಿಕೊಂಡಿದ್ವಿ. ಇವರು ಆಡೋ ಮಾತನ್ನೆಲ್ಲ ನಂಬಿಕೊಬಿಟ್ಟು ಬಟಾಬಯಲಾಗಿರುವ ಕಾಂಗ್ರೆಸ್ ಸಂಸ್ಕೃತಿ ಹಾಗೂ ಕಾಂಗ್ರೆಸ್ ನಾಯಕರ ಬಟ್ಟಂಗಿತನ, ಬೋಳೆತನ, ಸುಳ್ಳು ಆಶ್ವಾಸನೆಗಳು ಇವನ್ನೆಲ್ಲ ಇನ್ನೆಷ್ಟು ವರ್ಷಗಳ ಕಾಲ ಅಂತ ನೀವು ನಂಬ್ಕೊಂಡು ಕೂತಿರ್ತಿರೋ ಆ ದೇವರು ಭಗವಂತನೇ ಬಲ್ಲ. ಹೋಗಲಿ, ಕೊನೆ ಪಕ್ಷ ಈ ಎಲೆಕ್ಷನ್ನಲ್ಲಾದರೂ ವೋಟರ್ಸು ಸರಿಯಾಗಿ ಅವರಿಗೆ ಪಾಠ ಕಲಿಸ್ತಾ ಇದ್ದರೆ ಮುಂದೆ
ಕಾಣೋದು ದೊಡ್ಡ ಅಧಪ್ಪತನ. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿರೋದೆಲ್ಲ ಸರಿನಾ? ಜಮೀರ್ ಹೇಳಿಕೆ ಕರಿಯ ಅನ್ನುವ ಪದ ಇದು ಸರಿನಾ? ಇದೊಂದು ಸಣ್ಣ ವಿಷಯ ಅಲ್ಲ. ನಿಮಗೇನು ಅನ್ನಿಸುತ್ತೆ ಮಿತ್ರರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.